ಕಂಪ್ಲೀಟ್ ಆಗಿದೆ. ಈಗ ಕೇಳ್ತಾ ಇರಬೇಕು. ಇವಾಗ ಕೇಳಿಸ್ತಾ ಇದೆ. ಪ್ರತಿಯೊಂದು ಧರ್ಮಗಳಿಗೂ ಕೂಡ ಅವರದೇ ಆದಂತಹ ಧರ್ಮ ಗ್ರಂಥಗಳು, ಅವರದೇ ಆದಂತಹ ಮತ ಗ್ರಂಥಗಳು ಇರ್ತವೆ. ಈಗ ಮುಸ್ಲಿಮರಿಗೆ ಹೇಗೆ ಕುರಾನ್ ಇದೆ, ಹೇಗೆ ಕ್ರಿಶ್ಚಿಯನ್ರಿಗೆ ಹೇಗೆ ಬೈಬಲ್ ಇದೆ, ಹಾಗೆ ಸನಾತನ ಧರ್ಮಕ್ಕೆ ಕೂಡ ಇರಲೇಬೇಕಲ್ವಾ? ಸನಾತನ ಧರ್ಮಕ್ಕೂ ಕೂಡ ಒಂದು ಗ್ರಂಥ, ಧರ್ಮ ಗ್ರಂಥ ಇರ್ಬೇಕಲ್ವಾ? ಅಂದ್ರೆ ಇಲ್ಲಿ ಈ ಮುಸ್ಲಿಂ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಪ್ರವಾದಿ ಇರ್ತಾನೆ, ಅವನು ಬರೆದಂತ ಒಂದು ಗ್ರಂಥ ಇರುತ್ತೆ, ಅದನ್ನ ಎಲ್ಲರೂ ಫಾಲೋ ಮಾಡಬೇಕು, ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ, ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ. ಅವನು ಏನ್ ಹೇಳ್ತಾನೋ ಪ್ರವಾದಿ ಅದು ಫೈನಲ್. ಹಾಗೆ ಕ್ರಿಶ್ಚಿಯನ್ ಮತದಲ್ಲಿಯೂ ಕೂಡ ಹಾಗೆ ಇದೆ. ಕ್ರಿಶ್ಚಿಯನ್ ಮತದಲ್ಲಿಯೂ ಕೂಡ ಬೈಬಲ್ ಇರುತ್ತೆ, ಅದಕ್ಕೆ ಯೇಸು ಕ್ರಿಸ್ತ ಇದ್ದಾನೆ. ಆಮೇಲೆ ಅದು ಏನ್ ಬೈಬಲ್ ಅಲ್ಲಿ ಇದೆಯೋ ಅದನ್ನೇ ಅವರೆಲ್ಲರೂ ಫಾಲೋ ಮಾಡ್ಬೇಕು, ಅಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಅಷ್ಟೇ. ಒಬ್ಬ ವ್ಯಕ್ತಿಯಿಂದ ಅವೆಲ್ಲ ಆಗಿರುವಂಥದ್ದು. ಒಬ್ರು ಸ್ಥಾಪಕರು ಇರ್ತಾರೆ, ಉಳಿದವರು ಆ ಮತವನ್ನು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಸನಾತನ ಧರ್ಮದಲ್ಲಿ ಬಂದಾಗ ಹಲವಾರು ಜನ ಕೇಳಿದ್ರೆ ಭಗವದ್ಗೀತೆ ನಮ್ದು ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥ ಆಗೋದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ಮರವನ್ನ ಕಲ್ಪಿಸಿಕೊಳ್ಳಿ, ಒಂದು ಆಲದ ಮರ ಅಥವಾ ಒಂದು ಮರವನ್ನ ಕಲ್ಪಿಸಿಕೊಳ್ಳಿ. ಆ ಮರಕ್ಕೆ ಬೇರುಗಳು, ಈ ಸನಾತನ ಧರ್ಮ ಎಂಬುದು ಒಂದು ಮರ, ದೊಡ್ಡ ಮರ ಇದ್ದಂಗೆ. ಅದಕ್ಕೆ ಬೇರುಗಳು ಯಾವ್ಯಾವಂದ್ರೆ ವೇದಗಳು. ಇವುಗಳನ್ನ ಸ್ಮೃತಿಗಳು ಅಂತ ಕರೀತಾರೆ. ಈ ವೇದಗಳು ಕಂಠಪಾಠ ಮಾಡಿ ತಲೆಯಲ್ಲಿ ಇಟ್ಕೊಂಡು ಬಾಯಿಂದ ಬಾಯಿಗೆ ಕಂಠಪಾಠ ಮಾಡಿ ಬಂದಿರುವಂಥವು. ಸಾವಿರಾರು ಗಟ್ಲೆ ಅವು ಶ್ಲೋಕಗಳಿರ್ತವೆ. ಹಿಂದಿನ ಕಾಲದಿಂದ ಸಾವಿರಾರು ವರ್ಷಗಳ ಹಿಂದಲಿಂದ ಹಾಗೇ ಬಂದಿದೆ. ಮೊದಲು ಒಂದೇ ವೇದ ಇದ್ದಿತ್ತು, ವೇದವ್ಯಾಸರು 4 ಭಾಗ ಮಾಡಿದ್ರು. ಅದನ್ನ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಒಂದು ಮರ ಅಂತ ತಿಳ್ಕೊಂಡ್ರೆ ಆ ಮರಕ್ಕೆ 4 ಬೇರುಗಳು, ತಾಯಿ ಬೇರು ಅಂತ, ಜೀವನಾಡಿ ಬೇರು ಅಂತ ಏನ್ ಕರಿತೀವಿ, ಅವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಇವು ತಾಯಿ ಬೇರು ಇದ್ದ ಹಾಗೆ. ಆಮೇಲೆ ಈ ವೇದಗಳಿಗೆ ಮತ್ತೆ ಉಪವೇದಗಳು ಅಂತ ಕರಿತೀವಿ. ಅವು ಯಾವಂದ್ರೆ ಧನುರ್ವೇದ, ಅರ್ಥಶಾಸ್ತ್ರ, ಗಾಂಧರ್ವ ವೇದ, ಆಯುರ್ವೇದ ಅಂತ. ಇವು ಉಪವೇದಗಳು ಈ ಮೇನ್ ವೇದಗಳಿದಾವಲ್ಲ, ಇದರಿಂದ ಬಂದಿರುವಂತವು. ಋಗ್ವೇದದಿಂದ ಧನುರ್ವೇದ ಬಂದಿದೆ, ಯಜುರ್ವೇದದಿಂದ ಅರ್ಥಶಾಸ್ತ್ರ ಬಂದಿದೆ, ಗಾಂಧರ್ವ ವೇದ ಸಾಮವೇದದಿಂದ ಬಂದಿದೆ, ಆಯುರ್ವೇದ ಆಮೇಲೆ ಇದು ಅಥರ್ವಣ ವೇದದಿಂದ ಬಂದಿದೆ. ಇವು ಉಪವೇದಗಳು ಅಂತ ಕರೆಸಿಕೊಳ್ತವೆ. ಮೇನ್ ಬೇರು, ತಾಯಿ ಬೇರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಅದಕ್ಕೆ ಸಪೋರ್ಟ್ ಆಗಿರುವಂತವು ಉಪವೇದಗಳಿವು. ಆಮೇಲೆ ಧನುರ್ವೇದ ಅಂದ್ರೆ ಏನು ಅಂದ್ರೆ ಸಮರ ಕಲೆ ಮತ್ತು ತಂತ್ರಜ್ಞಾನ, ಇದು ಧನುರ್ವೇದದಲ್ಲಿ ಬರುತ್ತೆ. ಆಮೇಲೆ ಆಯುರ್ವೇದ ಅಂದ್ರೆ ಇದು ಜೀವಿಗಳ ವಿಜ್ಞಾನ, ನಮ್ಮ ಶರೀರಕ್ಕೆ ಈಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂತೀವಿ, ಇವೆಲ್ಲ ಆಯುರ್ವೇದದಲ್ಲಿ ಬರುವಂಥದ್ದು. ಆಮೇಲೆ ಗಾಂಧರ್ವ ವೇದ ಅಂದ್ರೆ, ಈ ಗಾಂಧರ್ವ ವೇದ ಅಂದ್ರೆ ಗಾನ ಮತ್ತು ಸೌಂದರ್ಯ ಶಾಸ್ತ್ರ, ಇದು ಗಾಂಧರ್ವ ವೇದದಲ್ಲಿ ಬರುತ್ತೆ.
ಆಮೇಲೆ ಅರ್ಥಶಾಸ್ತ್ರ ಅಂದ್ರೆ ಇದರಲ್ಲಿ ಆರ್ಥಿಕತೆ, ಆಡಳಿತ ಇದೆಲ್ಲ ಬರುತ್ತೆ. ಆರ್ಥಿಕತೆ, ಆಡಳಿತ ಇದು ಬರುತ್ತೆ. ಇವೆಲ್ಲ ಉಪವೇದಗಳು ಅಂತ ಕರೆಸ್ಕೊಂಡ್ರು. ಆಮೇಲೆ 6 ವೇದಾಂಗಗಳು ಅಂತ ಬರ್ತವೆ. ಅಂದ್ರೆ ಈ ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಕಿವಿ, ಬಾಯಿ, ಹೇಗೆ ಈ ಶರೀರ ಅಂತ ಅಂದಾಗ ಇದಕ್ಕೆ ಅಂಗಗಳು ಹೆಂಗಿದ್ದಾವೋ ಹಾಗೆ ಈ ವೇದಗಳಿಗೆ, ಈ 4 ವೇದಗಳಿಗೆ 6 ಅಂಗಗಳು ಬರ್ತವೆ. ಅವು ಯಾವ ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಆಮೇಲೆ ನಿರುಕ್ತ. ಇವು 6 ವೇದದ ಅಂಗಗಳು. ಇವು ವೇದಾಂಗಗಳು. ಶಿಕ್ಷೆ ಅಂದ್ರೆ ಉಚ್ಚಾರಣೆ ಮತ್ತು ಉಸಿರಾಟದ ನಿಖರವಾದ ವಿಜ್ಞಾನ, ಇದು ಶಿಕ್ಷೆ. ವ್ಯಾಕರಣ ಅಂದ್ರೆ ಭಾಷೆಯ ರಚನೆ, ಗ್ರಾಮರ್. ಛಂದಸ್ಸು ಅಂದ್ರೆ ವೈದಿಕ ಪದ್ಯಗಳನ್ನ ನಿಖರವಾದ ಗಣಿತದ ಮೂಲಕ ಇದನ್ನ ಮಾಡುವಂಥದ್ದು, ಪ್ರಯೋಗ ಮಾಡುವಂಥದ್ದು. ನಿರುಕ್ತ ಅಂದ್ರೆ ಪದಗಳ ಮೂಲ ಮತ್ತು ಅರ್ಥವನ್ನ ತಿಳಿಸುವಂಥದ್ದು, ನಿರುಕ್ತ ಅಂತ ಕರೀತಾರೆ. ಆಮೇಲೆ ಜ್ಯೋತಿಷ್ಯ, 5ನೇದು ಜ್ಯೋತಿಷ್ಯ. ಈಗ ಸರಿಯಾದ ಸಮಯದಲ್ಲಿ ಆಚರಣೆಗಳನ್ನ ಮಾಡುವಂಥದ್ದು, ಈ ಗ್ರಹಣದ ಸಮಯಗಳು, ಆಮೇಲೆ ಮಕ್ಕಳು ಹುಟ್ಟಿದಾಗ ಹೆಸರು ಇಡುವಂಥದ್ದು, ನಾಮಕರಣ ಮಾಡುವಂಥದ್ದು, ಸತ್ತಾಗ, ಇವೆಲ್ಲ ಆಚರಣೆಗಳು ಬರ್ತವೆ. ಇದು ಜ್ಯೋತಿಷ್ಯ. ಆಮೇಲೆ ಈ ಗ್ರಹಗಳ ಚಲನವಲನ, ನವಗ್ರಹ, ಬಾಹ್ಯಾಕಾಶ, ಇಲ್ಲಿ ಬಾಹ್ಯಾಕಾಶದಲ್ಲಿ ಬರುವಂತ ಗ್ರಹಗಳ ಚಲನವಲನ, ಇವೆಲ್ಲ ಜ್ಯೋತಿಷ್ಯದಲ್ಲಿ ಬರುತ್ತೆ. ಆಮೇಲೆ ನಿರುಕ್ತ ಅಂತ ಬರುತ್ತೆ. ಪದಗಳ ಮೂಲ ಮತ್ತು ಅರ್ಥದ ವಿಜ್ಞಾನ ಇದು. ನಿರುಕ್ತ ಅಂದ್ರೆ ಆ ಪದಗಳ ಮೂಲ ಮತ್ತು ಅದರ ಅರ್ಥ, ಅದರ ವಿಜ್ಞಾನ. ನಾವೀಗ 6 ವೇದಾಂಗಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಆಮೇಲೆ ಪಾಣಿನಿ ಅಷ್ಟಾಧ್ಯಾಯ ಅಂತ ಒಂದು ಗ್ರಂಥ ಬರುತ್ತೆ. 3959 ನಿಯಮಾವಳಿಗಳಿವೆ. ಪಾಣಿನಿ ಅಷ್ಟಾಧ್ಯಾಯ ಅಂತ ಬರುತ್ತೆ. ಇದು ವ್ಯಾಕರಣ ಗ್ರಂಥ. ಇದನ್ನ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಈ ವೇದಗಳನ್ನ ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಎಂಬುದು ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ 3959 ನಿಯಮಾವಳಿಗಳಿದ್ದಾವೆ. ಪಾಣಿನಿ ಅಷ್ಟಾಧ್ಯಾಯ ಅವ್ರು ಬರೆದಿಟ್ಟು ಹೋಗಿದ್ದಾರೆ. ಅದು ಸಂಸ್ಕೃತ ವ್ಯಾಕರಣ ಗ್ರಂಥ. ಅದನ್ನ ಓದ್ಬೇಕಾದ್ರೆ ನೀವು ಸಂಸ್ಕೃತ ಕಲಿಬೇಕಾಗತ್ತೆ. ಆಮೇಲೆ ಸನಾತನ ಧರ್ಮದ ಉಪ ಅಂಗಗಳು ಅಂತ ಬರುತ್ತೆ. ಅವು ಯಾವಂದ್ರೆ ಧರ್ಮಶಾಸ್ತ್ರ, ಪುರಾಣಗಳು, ನ್ಯಾಯ, ಮೀಮಾಂಸಗಳು ಬಂತವೆ. ಮೀಮಾಂಸದಲ್ಲಿ ಪೂರ್ವ ಮತ್ತು ಉತ್ತರ ಮೀಮಾಂಸ ಅಂತ ಬರುತ್ತೆ. ಉತ್ತರ ಮೀಮಾಂಸ ವೇದಾಂತ ಹೇಳುತ್ತೆ, ಪೂರ್ವ ಮೀಮಾಂಸ ಕರ್ಮಕಾಂಡವನ್ನ ಹೇಳುತ್ತೆ. ನ್ಯಾಯ ಯಾವುದೇ ಅದನ್ನು ಲಾಜಿಕ್ ಆಗಿ ತರ್ಕಬದ್ಧವಾಗಿ ಅದನ್ನ ವಾದ ಮಾಡುವಂಥದ್ದು. ಪುರಾಣಗಳು ಈ ವೇದಗಳಲ್ಲಿ ಇರುವಂತದ್ದನ್ನ ಸುಲಭ ರೂಪದಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕಥಾ ರೂಪದಲ್ಲಿ ಈ ಪುರಾಣಗಳು, 18 ಪುರಾಣಗಳು, 18 ಉಪಪುರಾಣಗಳಿವೆ. ಧರ್ಮಶಾಸ್ತ್ರ ಅಂದ್ರೆ ಆಚರಣೆಗಳು, ನಿಯಮಗಳು, ರೂಲ್ಸ್ಗಳು, ಕಾನೂನುಗಳು. ಧರ್ಮಶಾಸ್ತ್ರದಲ್ಲಿ ಮನುಸ್ಮೃತಿ, ಯಜ್ಞವಲ್ಯ ಸ್ಮೃತಿ, ಹೀಗೆ 20 ಸ್ಮೃತಿಗಳು ಬರ್ತವೆ. ಇವು ಎಲ್ಲ ಏನು ಸನಾತನ ಧರ್ಮದಲ್ಲಿ ಬರುವಂತಹ ಧರ್ಮ ಗ್ರಂಥಗಳೇ. 18 ಪುರಾಣಗಳು, 18 ಉಪಪುರಾಣಗಳು ಬರ್ತವೆ. ಮೇನ್ ಪುರಾಣಗಳು ಯಾವುವಂದ್ರೆ ಬ್ರಹ್ಮ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣ, ಶಿವ ಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈದ್ಯ ಪುರಾಣ, ಲಿಂಗ ಪುರಾಣ, ವರ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ. ಹೀಗೆ ಮೇನ್ ಆಗಿರುವಂತವು 18 ಪುರಾಣಗಳು. ಆಮೇಲೆ ಆಯಾ ರಾಜ್ಯ, ಆಯಾ ಪ್ರದೇಶಕ್ಕೆ ಸೀಮಿತವಾಗಿ ಕೆಲವೊಂದು ಉಪ ಪುರಾಣಗಳು ಮಾಡಿದ್ದಾರೆ. ಸನತ್ ಕುಮಾರ ಪುರಾಣ, ನಾರಸಿಂಹ ಪುರಾಣ, ಬ್ರಹ್ಮನಾರಾಯ ಪುರಾಣ, ಶಿವರಹಸ್ಯ ಪುರಾಣ,
ಧೂರ್ವ ಪುರಾಣ, ಕಪಿಲ ಪುರಾಣ, ವಾಮನ ಪುರಾಣ, ಭಾರ್ಗವ ಪುರಾಣ, ವರುಣ ಪುರಾಣ, ಕಾಲಿಕಾ ಪುರಾಣ, ಸಾಂಬ ಪುರಾಣ, ನಂದಿ ಪುರಾಣ, ಸೂರ್ಯ ಪುರಾಣ, ಪ್ರಕಾಶರ ಪುರಾಣ, ವಶಿಷ್ಠ ಪುರಾಣ, ದೇವಿ ಪುರಾಣ, ಗಣೇಶ ಪುರಾಣ, ಹಂಸ ಪುರಾಣ. ಇವು ಕೆಲವೊಂದು ನಿರ್ದಿಷ್ಟವಾದ ಸ್ಥಳಗಳಿಗೆ ಅನ್ವಯವಾಗುವಂತಹ ಈ ಉಪ ಪುರಾಣಗಳು. ಆಮೇಲೆ ಇತಿಹಾಸ ಅಂತ ಬರುತ್ತೆ. ಏನು ಇತಿಹಾಸ ಅಂದ್ರೆ ಸಂಸ್ಕೃತದಲ್ಲಿ ಇತಿ ಅಂದ್ರೆ ಹಿಂದೆ ಹೀಗೆ ಇತ್ತು, ಹೀಗೆ ನಡೆದಿತ್ತು, ಹೀಗೆ ಜರುಗಿತ್ತು ಅಂತ ಹೇಳುವುದು ಇತಿಹಾಸ ಆಗುತ್ತೆ. ಅಲ್ಲಿ ಇತಿಹಾಸದಲ್ಲಿ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ. ಮಹಾಭಾರತದಲ್ಲಿ ಏನು ಇಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ಅಲ್ಲಿ ಇಲ್ಲದೆ ಇರೋದು ಹೊರಗಡೆ ಏನು ಇಲ್ಲ. ಮಹಾಭಾರತದಲ್ಲಿ ಎಲ್ಲವೂ ಇದೆ. ರಾಮಾಯಣ ಮಹಾಭಾರತಗಳು ಈ ಸನಾತನ ಧರ್ಮದ ಇತಿಹಾಸಗಳಾಗಿವೆ. ಅದಾದ್ಮೇಲೆ ದರ್ಶನಗಳು ಬಂದು, ಈಗ ನಾವು ದರ್ಶನ ಕ್ಲಾಸ್ ಮಾಡ್ತಾ ಇದ್ವಿ. ಅದರಲ್ಲಿ ಆಸ್ತಿಕ ದರ್ಶನಗಳು, ಆಮೇಲೆ ನಾಸ್ತಿಕ ದರ್ಶನಗಳು ಅಂತ ಬರ್ತವೆ. ನಾಸ್ತಿಕ ದರ್ಶನದಲ್ಲಿ ಚಾರುವಾಕ ದರ್ಶನ, ಬೌದ್ಧ ದರ್ಶನ, ಜೈನ ದರ್ಶನಗಳು ಬರ್ತವೆ. ಹಾಗೆ ಆಸ್ತಿಕ ದರ್ಶನದಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ. ಉತ್ತರ ಮೀಮಾಂಸ ವೇದಾಂತ, ಪೂರ್ವ ಮೀಮಾಂಸ ಕರ್ಮಕಾಂಡ. ಈಗ ನಾವು ನ್ಯಾಯ ದರ್ಶನ ನೋಡಿದ್ವಿ, ವೈಶೇಷಿಕ ದರ್ಶನ ನೋಡಿದ್ವಿ, ಸಾಂಖ್ಯ ದರ್ಶನ ನೋಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಯೋಗ ದರ್ಶನವನ್ನ ನೋಡಿದ್ವಿ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಅಷ್ಟಾಂಗ ಯೋಗ, ಅದು ದರ್ಶನ. ಅದು ಇವೆಲ್ಲ ಈ 5 ದರ್ಶನಗಳು ಇವು ಥೇರಿ ಆದ್ರೆ ಪತಂಜಲಿ ಯೋಗ ಸೂತ್ರ, ನಾವು ಕುಂಡಲಿನಿ ರಾಜಯೋಗ ಅಂತ ಏನ್ ಕಲಿಸ್ತಾ ಇದೀವಲ್ಲ, ಇದು ಪ್ರಾಕ್ಟಿಕಲ್. ಇಲ್ಲಿ ಥೇರಿಯಲ್ಲಿ ಏನ್ ಹೇಳಿದೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅನುಭವ ಪಡ್ಕೊಳ್ಳೋದಕ್ಕೆ ಈ ಪತಂಜಲಿ ಯೋಗ ಸೂತ್ರ, ಅಷ್ಟಾಂಗ ಯೋಗ, ನಾವು ಕುಂಡಲಿನಿ ರಾಜಯೋಗ ನೀವು ಕಲಿಸ್ತಾ ಇದ್ದೀವಿ, ಇದೇ ಆಗಿರುತ್ತೆ. ಹೀಗೆ ಆಮೇಲೆ ವೇದಾಂತ ಉತ್ತರ ಇದರಲ್ಲಿ ಯಾವುದು ಉತ್ತರ ಮೀಮಾಂಸದಲ್ಲಿ ವೇದಾಂತ ಅಂತ ಬರುತ್ತೆ, ಬಾದರಾಯಣ. ಆ ವೇದಾಂತದಲ್ಲಿ 3 ಬರ್ತವೆ, ಪ್ರಸ್ಥಾನ ತ್ರಯಗಳು ಅಂತ ಬರ್ತವೆ. ಪ್ರಸ್ಥಾನ ತ್ರಯಗಳು ಅಂದ್ರೆ ಯಾವು? 108 ಶ್ರುತಿ ಪ್ರಸ್ಥಾನ ತ್ರಯ ಅಂತ ಬರುತ್ತೆ. ಅನುಭವದ ಆಧಾರದ ಮೇಲೆ ಶ್ರುತಿ ಪ್ರಸ್ಥಾನ ತ್ರಯಗಳಲ್ಲಿ 108 ಉಪನಿಷತ್ತುಗಳು ಬರ್ತವೆ. ಇವು ನೇರವಾಗಿ ಆಧ್ಯಾತ್ಮಿಕ ಅನುಭವಗಳನ್ನು ಒಳಗೊಂಡಂತಹ ವಿಶ್ಲೇಷಣೆ ಇದರಲ್ಲಿ ನಾವು ಕಾಣ್ತೀವಿ. ಅನುಭವಗಳ ಆಧಾರದ ಮೇಲೆ ಉಪನಿಷತ್ತುಗಳು ಇರೋದು. ಎರಡನೇದು ನ್ಯಾಯ ಪ್ರಸ್ಥಾನ ಅಂತ ಬರುತ್ತೆ. ಅಲ್ಲಿ ತರ್ಕ ಮತ್ತೆ ಬ್ರಹ್ಮಸೂತ್ರ, ಉಪನಿಷತ್ಗಳ ಬೋಧನೆ ತಾರ್ಕಿಕವಾಗಿ ಸಮನ್ವಯಗೊಳಿಸುವಂತ ಬಾದರಾಯಣರು ಬರುವಂತ 555 ಸೂತ್ರಗಳು ನಾವಿಲ್ಲಿ ಕಾಣ್ತೇವೆ. ಆಮೇಲೆ ಸ್ಮೃತಿ ಪ್ರಸ್ಥಾನ ಅಂತ 3ನೇದು ಬರುತ್ತೆ, ಅಂದ್ರೆ ಆಚರಣೆ. ಭಗವದ್ಗೀತೆ 700 ಶ್ಲೋಕಗಳು, 18 ಅಧ್ಯಾಯ ಹೊಂದಿರುವಂತ ಈ ವೇದಾಂತದ ಅರಿವನ್ನ ಹೊಂದಿರುವಂತ ಇದು ಜೀವನದ ಕರ್ಮ ಮತ್ತು ಯುದ್ಧದ ಸಂದರ್ಭ, ಬಿಕ್ಕಟ್ಟಿನ ಸಮಯ, ಆ ಸಮಯದಲ್ಲಿ ಇದು ಪ್ರಾಯೋಗಿಕವಾಗಿ ಇದು ಆಚರಣೆಗೆ ಬರುವಂತದ್ದು. ಇಲ್ಲಿ ಭಗವದ್ಗೀತೆ ಇಲ್ಲಿ ಬಂತು. ಎಲ್ಲಿ ಬಂತು? ವೇದಾಂತದಲ್ಲಿ. ಅದು ಸ್ಮೃತಿ ಪ್ರಸ್ಥಾನತ್ರಯದಲ್ಲಿ ಭಗವದ್ಗೀತೆ ಬರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮದ ಧರ್ಮ ಗ್ರಂಥ ಭಗವದ್ಗೀತೆ ಆಗೋದಿಲ್ಲ. ಅದು ಏನು ಅಂದ್ರೆ ಪ್ರಸ್ಥಾನತ್ರಯಗಳಲ್ಲಿ ಸ್ಮೃತಿ ಪ್ರಸ್ಥಾನತ್ರಯದಲ್ಲಿ ಭಗವದ್ಗೀತೆ ಬರುವಂತದ್ದು. ಇದನ್ನ ನೀವು ತಲೆಯಲ್ಲಿಟ್ಕೋಬೇಕು. ಹಾಗೆ ಈ ವೇದಗಳಿಗೆ, ಈ ವೇದದ ಜ್ಞಾನಗಳಿಗೆ ಯಾರು ಶೆಡ್ಡು ಹೊಡೆದು ನಿಂದಿರ್ಲಿಲ್ವಾ? ಯಾರು ಇವುಗಳನ್ನ ಅಲ್ಲಗಳಿಲಿಲ್ವಾ? ಯಾರು ಇವರಿಗೆ ಸವಾಲು ಹಾಕ್ಲಿಲ್ವಾ ಅಂತ ಕೇಳಿದ್ರೆ, ಸವಾಲು ಹಾಕಿದವರು ಚಾರ್ವಾಕರು.
ಮತ್ತು ಜೈನರು ಮತ್ತು ಬೌದ್ಧರು ಇವರು ಸವಾಲ್ ಹಾಕಿದ್ದಾರೆ ವೇದಗಳಿಗೆ. ಇವರು ನಾಸ್ತಿಕರು ಅಂದ್ರೆ ಇವರು ವೇದಗಳನ್ನು ಒಪ್ಪೋದಿಲ್ಲ. ಈ ಚಾರ್ವಾಕರದ್ದು ಏನು ಸಿದ್ಧಾಂತ ನಿಮಗೆ ಗೊತ್ತಿದೆ. ಎಷ್ಟೇ ಕಷ್ಟ ಇರ್ಲಿ, ಏನೇ ಇರ್ಲಿ, ತುಪ್ಪ ತಿನ್ಬೇಕು ಚೆನ್ನಾಗಿ. ಮೆಟೀರಿಯಲಿಸ್ಟಿಕ್ ಆಗಿರುವಂತವ್ರು, ಅಂದ್ರೆ ಕಣ್ಣಿಂದ ಏನ್ ನೋಡ್ತಾರೆ ಅದನ್ನ ಮಾತ್ರ ಒಪ್ಪುವಂತವ್ರು ಇವರು. ಇಲ್ಲ ಅಂದ್ರೆ ಒಪ್ಪೋದೇ ಇಲ್ಲ. ಕಣ್ಣಿಗೆ ಕಾಣದೇ ಇರೋದನ್ನ ಇವರು ಒಪ್ಪೋದಿಲ್ಲ. ಬೌದ್ಧರು, ಈಗ ಜೈನರು ಇವ್ರದ್ದು ಕಠೋರವಾದಂತ ಅಹಿಂಸೆ ಇವ್ರ ತತ್ವ. ಬೌದ್ಧರದು ನಿರ್ವಾಣ ಅವಸ್ಥೆ, ಜೀರೋ ಥಾಟ್ಸ್. ಇವರು ವೇದಗಳನ್ನ ಒಪ್ಪೋದಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಇವರು ಸನಾತನ ಧರ್ಮದ ಎಲ್ಲ ತತ್ವಗಳನ್ನು ಕೂಡ ಒಪ್ಪುವಂತವ್ರೆ. ಸ್ವಲ್ಪ ವ್ಯತ್ಯಾಸ ಕಾಣ್ತಿವೆ ಅಷ್ಟೇ. ಆಮೇಲೆ ಬರುವಂತವುಗಳು ಆಗಮಗಳಲ್ಲಿ 6 ಆಗಮಗಳನ್ನು ಕಾಣ್ತೀವಿ. ಇವತ್ತು ಸನಾತನ ಧರ್ಮ ಜೀವಂತವಾಗಿದೆ ಈ ಸಂಪ್ರದಾಯಗಳಿಂದ, ಪೂಜೆಗಳಿಂದ, ದೇವಸ್ಥಾನಗಳಿಂದ, ಇವುಗಳಿಂದನೇ ಇವತ್ತು ಸನಾತನ ಧರ್ಮ ಜೀವಂತವಾಗಿರೋದು. ಆ ಸನಾತನ ಧರ್ಮ ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಆಗಮಗಳೇ ಕಾರಣ. ಅದರಲ್ಲಿ 6 ಆಗಮಗಳನ್ನ ಕಾಣ್ತೀವಿ. ಮೊದಲನೇದು ಶಾಕ್ತ ಆಗಮ, ಎರಡನೇದು ಶೈವ ಆಗಮ. ಶೈವ ಆಗಮಗಳಲ್ಲಿ 28 ಆಗಮಗಳಿದ್ದಾವೆ. ದೇವಸ್ಥಾನವನ್ನು ಹೇಗೆ ಕಟ್ಟಬೇಕು, ಪೂಜೆ ಹೆಂಗ್ ಮಾಡಬೇಕು, ವಿಗ್ರಹ ಹೇಗಿರಬೇಕು, ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಜಪ ಹೇಗೆ ಮಾಡಬೇಕು, ಮಂತ್ರಗಳ ಉಚ್ಚಾರಣೆ ಹೇಗೆ ಮಾಡಬೇಕು, ಇವು ಎಲ್ಲವೂ ಕೂಡ ಈ ಆಗಮಗಳಲ್ಲಿ ಬರ್ತವೆ. ಇವತ್ತು ವೀರಶೈವ ಲಿಂಗಾಯತ ಮತ ಏನಿದೆಯಲ್ಲ, ಈ ಶಿವ ಆಗಮಗಳ ಮೇಲೆ ನಿಂತಿದೆ. ಶಿವ ಆಗಮಗಳು 28 ಇದ್ದಾವೆ, ಅವುಗಳ ಮೇಲೆ ಇವತ್ತು ನಿಂತಿರೋದು ಅದು. ಆದ್ರೆ ಈ ಶಿವ ಆಗಮ ಎದ್ರ ಮೇಲೆ ನಿಂತಿದೆ? 4 ವೇದಗಳ ಮೇಲೆ ನಿಂತಿದೆ. ಮೂಲ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಆ ವೇದಗಳ ಒಂದು ಭಾಗ ಇವು. ಆಮೇಲೆ ವೈಷ್ಣವ ಆಗಮ, ಆಮೇಲೆ ಗಾಣಪತ್ಯ ಆಗಮ, ಆಮೇಲೆ ಕಾರ್ತಿಕೇಯ ಮುರುಗನ್ ಆಗಮ, ಆಮೇಲೆ ಸೂರ್ಯನ ಆಗಮ. ಹೀಗೆ 6 ಆಗಮಗಳಿದ್ದಾವೆ. 6 ಆಗಮಗಳಿದ್ದಾವೆ. ಇವುಗಳಲ್ಲಿ ಬರುವಂತದ್ದು ಈ ದೇವಸ್ಥಾನಗಳು, ಮಂತ್ರ ಜಪ, ಅನುಷ್ಠಾನ, ಆಯ ಹಾಕಿ ದೇವಸ್ಥಾನ ಇದ್ ಮಾಡ್ತೀವಲ್ಲ, ಯಾವ ದಿಕ್ಕು ಇದು, ಇವೆಲ್ಲವೂ ಬರುವಂತದ್ದೇ ಆಗಮಗಳಲ್ಲಿ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಅಂದ್ರೆ ಇವುಷ್ಟು ಕೂಡ ನಾನು ಇಲ್ಲಿವರೆಗೆ ಏನ್ ಹೇಳಿದೆ, ಇವೆಲ್ಲವೂ ಕೂಡ ಸನಾತನ ಧರ್ಮದ ಮೂಲ ಧರ್ಮ ಗ್ರಂಥಗಳು. ಇವೆಲ್ಲವೂ ಕೂಡ ಹಿಂದೆ ನಮ್ಮ ಗುರುಕುಲಗಳಲ್ಲಿ ಇವುಗಳನ್ನ ಕಲಿಸ್ಕೊಡ್ತಾ ಇದ್ರು. ಪೂರ್ಣ ಜ್ಞಾನ 12 ವರ್ಷ, 14 ವರ್ಷ, 16 ವರ್ಷ ತಗೊಳ್ತಾ ಇತ್ತು. ಇವತ್ತು 1835ರಿಂದ ಇದೆಲ್ಲ ನಾಶಿಯಾಗಿ ಹೋಗಿದೆ. ನಮ್ಮ ಮೂಲ ಜ್ಞಾನ ನಾಶಿಯಾಗಿ ಹೋಗಿದೆ. ಅದಕ್ಕೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ನೀವು ಇವುಗಳನ್ನ ಏನಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಏನಿದೆ ಅದರಲ್ಲಿ ಅಂದ್ರೆ ಗೊಡ್ಡ ಪುರಾಣ ಬಿಡು ಅಂತಾರೆ ಎಲ್ಲರು. ಅವೇನ್ ಗೊಡ್ಡ ಪುರಾಣಗಳು ಅಂತಾರೆ. ಆದ್ರೆ ಅದರಲ್ಲಿ ಜ್ಞಾನದ ರಾಶಿ, ಜ್ಞಾನ ವಜ್ರದ ವೈಡೂರ್ಯಗಳೇ ತುಂಬಿಡಿ ಆ ಗ್ರಂಥಗಳಲ್ಲಿ. ಆದ್ರೆ ಈ ಎಲ್ಲಾ ಗ್ರಂಥಗಳು ಸಂಸ್ಕೃತದಲ್ಲಿದ್ದಾವೆ. ಬಹುತೇಕ ಗ್ರಂಥಗಳು ಸಂಸ್ಕೃತದಲ್ಲಿದ್ದಾವೆ. ಅದಕ್ಕೆ ನಾವು ಸಂಸ್ಕೃತವನ್ನ ಕಲಿಬೇಕಾಗಿತ್ತು. ನಾವು ಕಲಿಲಿಲ್ಲ. ಯಾಕೆಂದ್ರೆ ವ್ಯವಸ್ಥೆ ಇಲ್ಲ. 1800 ಸಾವಿರಾರು ವರ್ಷಗಳಿಂದ ಈ ಶಿಕ್ಷಣ ಹರಿದು ಬಂತು.
1830ರಿಂದ 1830 ಇದೆಲ್ಲ ಕೊಲೆಪ್ಸ್ ಆಗಿ ಹೋತು. ಎಷ್ಟು ಗುರುಕುಲಗಳಿದ್ವು? 7,35,000 ಗುರುಕುಲಗಳಿದ್ವು. ಅಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ಗುರುಕುಲಗಳಿದ್ವು. ಸಾಕ್ಷಿ ಇದೆ, ಇದಕ್ಕೆ ಸಾಕ್ಷಿ ಇದೆ. ಬ್ರಿಟಿಷರ ಒಂದು ದಾಖಲೆ ಇದೆ. ಅವರು ಇವನ್ನೆಲ್ಲ ಗುರುಕುಲ ಡೆಮಾಲಿಷ್ ಮಾಡಕ್ಕಿನ ಮೊದಲು ಒಂದು ಅಧ್ಯಯನ ಮಾಡಿದ್ರು. ಆ ಅಧ್ಯಯನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಡಾಕ್ಯುಮೆಂಟ್ ಇದೆ. 7.5 ಲಕ್ಷ ಗುರುಕುಲಗಳಿದ್ವು ಈ ದೇಶದಲ್ಲಿ. ನಮಗೆ ಸ್ವಾತಂತ್ರ್ಯ ಬಂದು 80-90 ವರ್ಷ ಆದ್ರೂ ನಾವು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನ ಮರ್ತು ಬಿಟ್ವಿ. ಮರೆಯಂಗ್ ಮಾಡಿದ್ರು. ಗುರುಕುಲಗಳನ್ನ ಡೆಮಾಲಿಷ್ ಮಾಡಿ ಗುರುಕುಲಗಳಿಗೆ ಸಿಗುತ್ತಿದ್ದಂತ ರಾಜರಿಂದ ಅನುದಾನಗಳನ್ನ ಕಟ್ ಮಾಡಿದ್ರು, ಭೂಮಿಗಳನ್ನ ಕಿತ್ಕೊಂಡ್ಬಿಟ್ರು. ಬ್ರಿಟಿಷರು ಅನುದಾನಗಳು ಬರ್ದಂಗ್ ಮಾಡಿದ್ರು, ಉಸಿರು ಕಟ್ಟುವ ವಾತಾವರಣ ನಿರ್ಮಾಣ ಮಾಡಿಬಿಟ್ರು. ಅನಂತರ ತಮ್ಮ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ್ರು. ಯಾಕೆ ಅಂದ್ರೆ ತಮ್ಮ ಹತ್ರ ಕೆಲಸ ಮಾಡ್ಬೇಕಾಗಿತ್ತು, ಚಾಕ್ರಿ ಮಾಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಇಂಗ್ಲಿಷ್ ಕಲಿಬೇಕಾಗಿತ್ತು, ಅನಿವಾರ್ಯ ಇತ್ತು. ಗುರುಕುಲಗಳ ನಾಶ ಆದ್ಮೇಲೆ ಅಷ್ಟು ಸುಲಭವಾಗಿ ನಮ್ಮ ಹಿಂದೂಗಳು ಸ್ಕೂಲಿಗೆ ಕಳಿಸ್ಲಿಲ್ಲ, ಈ LKG UKG ಕಳಿಸ್ಲಕ್ ಒಪ್ಪಲಿಲ್ಲ. ಆದ್ರೆ ಅನಿವಾರ್ಯ ಸೃಷ್ಟಿ ಆಯ್ತು. ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ, ಕೆಲಸ ಮಾಡಕ್ಕೋಸ್ಕರ ಇಂಗ್ಲಿಷ್ ಬೇಕಾಯ್ತು. ಅದಕ್ಕೋಸ್ಕರ ಇಂಗ್ಲಿಷ್ ಶಿಕ್ಷಣವನ್ನ ಅಡಾಪ್ಟ್ ಮಾಡ್ಕೊಂಡ್ರು ಭಾರತ. ಸ್ವತಂತ್ರ ಬಂದ ನಂತರ ಡೆಮಾಲಿಷ್ ಮಾಡಿ ಮತ್ತೆ ನಮ್ಮ ಗುರುಕುಲ ಪದ್ಧತಿ ತರಬೇಕಾಗಿತ್ತು. ಅಲ್ಲಿ ನಾವು ಎಡವಿದೀವಿ. ಆ ಎಡವಿದ ಕಾರಣದಿಂದ ಇವತ್ತು ಜ್ಞಾನ ಶೂನ್ಯರಾಗಿದ್ದಾರೆ ನಮ್ಮ ಮಕ್ಕಳೆಲ್ಲ. ಈ ಜಗತ್ತಿನಲ್ಲಿ ಈ ಜ್ಞಾನ ಭಂಡಾರ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಭಾರತದಲ್ಲಿರುವಂತ ಈ ಜ್ಞಾನ ಭಂಡಾರ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಸಿಗೋದಿಲ್ಲ. ಏನಾದ್ರೂ ಜ್ಞಾನ ಇದೆ ಅಂದ್ರೆ, ಜಗತ್ತಿನಲ್ಲಿ ಏನಾದ್ರೂ ಜ್ಞಾನ ಇದೆ ಅಂದ್ರೆ ಅದು ಭಾರತದಿಂದ ಹೋಗಿದೆ. ಇಲ್ಲಿಂದ ಕಾಪಿ ಮಾಡ್ಕೊಂಡು ಹೋಗಲಾಗಿದೆ. ಯಾಕಂದ್ರೆ 3 ತಿಂಗಳ ಹಗಲು ರಾತ್ರಿ ಗ್ರಂಥಗಳನ್ನು ಸುಟ್ಟಿದ್ರೆ 3 ತಿಂಗಳ ಉರಿದಿದ್ದಾವೆ. ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿ ಹಚ್ಚಿದ್ರೆ 3 ತಿಂಗಳ ಹಗಲು 3 ತಿಂಗಳ ರಾತ್ರಿ ಉರಿದಿದ್ದಾವೆ ಗ್ರಂಥಗಳು. ಎಷ್ಟು ಜ್ಞಾನ ಭಂಡಾರ ಈ ದೇಶದಲ್ಲಿ ಇತ್ತು ಎಂಬುದನ್ನ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಹಾಗೆ ನಳಂದ ಆಗಿರ್ಬೋದು, ತಕ್ಷಶಿಲಾ ಆಗಿರ್ಬೋದು, ಓದಂಟ್ಪುರ ಆಗಿರ್ಬೋದು, ಕಂಚಿ ಆಗಿರ್ಬೋದು, ಬಳ್ಳಿಗಾವ್ ಆಗಿರ್ಬೋದು, ಇನ್ನು ಎಷ್ಟೋ ಗುರುಕುಲಗಳು ಎಲ್ಲ ಸರ್ವನಾಶ ಮಾಡಿದ್ರು. ಅಷ್ಟೇ ಅಲ್ಲ, ದೇವಸ್ಥಾನಗಳು ಕೂಡ ಹಿಂದಿನ ಕಾಲದಲ್ಲಿ ಗುರುಕುಲಗಳಾಗಿತ್ತು. ದೇವಸ್ಥಾನಗಳನ್ನು ಸರ್ವನಾಶ ಮಾಡಿದ್ರು. ನಮ್ಮ ವಿದ್ಯೆಯ ಪ್ರಸಾರ ಒಂದು ದೇವಸ್ಥಾನಗಳಿಂದ ಆಗ್ತಿತ್ತು, ಇನ್ನೊಂದು ಗುರುಕುಲಗಳಿಂದ ಆಗ್ತಿತ್ತು. ಗುರುಕುಲಗಳಲ್ಲಿ ಆಚಾರ್ಯರು ಅಂತ ಏನಿದ್ರಲ್ಲ, ಆಚಾರ್ಯರ ಸಹಿತ ಸಾಯಿಸಿದ್ರು. ಗುರುಕುಲಗಳ ನಾಶದ ಜೊತೆಗೆ ಯಾರು ಜ್ಞಾನವನ್ನ ನೀಡ್ತಾ ಇದ್ರು ಅಂತ ಆಚಾರ್ಯರನ್ನು ಸಾಯಿಸಿದ್ರು, ಕೊಂದಾಕಿದ್ರು. ಯಾಕಂದ್ರೆ ಈ ಜ್ಞಾನ ಹರಡಬಾರದು. ಈ ಸ್ಥಿತಿ ಆಗಿ ಹೋಯ್ತು ನಮ್ಮ ದೇಶಕ್ಕೆ. ಇವತ್ತು ನಾವು ಜ್ಞಾನ ಶೂನ್ಯರಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಆಕ್ರಾಂತ. ಮೊಘಲಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು. ನಾವು ಸ್ವತಂತ್ರ ಬಂದ್ಮೇಲೆ ಆದ್ರೂ ಕೂಡ ನಮ್ಮದೇ ಶಿಕ್ಷಣ ಅಳವಡಿಸ್ಕೋಬೇಕು ಅಂದ್ರೆ ಜಾತ್ಯತೀತ ರಾಷ್ಟ್ರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಕೊನೆಗೆ ಆನ್ಲೈನ್ ನಲ್ಲಿ ಆದ್ರೂ ಕೂಡ ಈ ಒಂದು ಶಿಕ್ಷಣ ಪ್ರಸಾರ ಆಗ್ಬೇಕು. ಸನಾತನ ಧರ್ಮದ ಶಿಕ್ಷಣ ಪ್ರಸಾರ ಆಗಬೇಕು. ಸಾಧ್ಯವಾದಷ್ಟು ಮಾಡಬೇಕು. ಈಗ ನಾವು ದರ್ಶನಗಳ ಬಗ್ಗೆ ಹೋಗುವಾಗ 4ನೇದು ಪತಂಜಲಿ ಮಹರ್ಷಿಗಳ ದರ್ಶನವನ್ನ ನಾವು ಕೊನೆಯ ವಿಡಿಯೋದಲ್ಲಿ ನೋಡಿದ್ವಿ. ಪಂಚಕ್ಲೇಶಗಳನ್ನ ನೋಡಿದ್ವಿ. ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ, ಇವುಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಯೋಗ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು. ಯೋಗ ಚಿತ್ತ ವೃತ್ತಿ ನಿರೋಧ.
ಸಮುದ್ರದ ಅಲೆಗಳು ಹೇಗೆ ಸಮುದ್ರದಲ್ಲೇ ಲಯವಾಗ್ತವೋ ಹಾಗೆ ಈ ಮನುಷ್ಯನ ಆಲೋಚನಾ ತರಂಗಗಳು ಅದು ಆ ಆತ್ಮದಲ್ಲೇ ಲಯ ಆಗಬೇಕು. ಅದಕ್ಕೆ ಚಿತ್ತದ ವೃತ್ತಿಗಳನ್ನ ನಿಲ್ಲಿಸುವಂಥದ್ದು, ಜೀರೋ ಸ್ಟೇಟಸ್ ತರುವಂಥದ್ದು, ನಿರೋಧಾವಸ್ಥೆಗೆ ತರುವಂಥದ್ದು ಮನಸ್ಸನ್ನು. ಅದಕ್ಕೆ ಮನಸ್ಸಿನಲ್ಲಿ 5 ಅವಸ್ಥೆಯನ್ನ ಹೇಳಿದ್ರು. ಕ್ಷಿಪ್ತ ಅವಸ್ಥೆ, ಮೂಢ ಅವಸ್ಥೆ, ಇನ್ನೊಂದು ವಿಕ್ಷಿಪ್ತ ಅವಸ್ಥೆ, ಏಕಾಗ್ರ ಅವಸ್ಥೆ, ಆಮೇಲೆ ನಿರೋಧ ಅವಸ್ಥೆ. ಇವುಗಳನ್ನ ಒಂದೊಂದೇ ಹಂತವಾಗಿ ಮೀರುತ್ತಾ ಬರಬೇಕಾಗತ್ತೆ. ಕ್ಷಿಪ್ತ ಅಂದ್ರೆ ವಿಷಯಗಳ ಮಧ್ಯೆ ಎಳೆದಾಡುವಂತಹ ಒಂದು ಮನಸ್ಸಿನ ಅವಸ್ಥೆ, ವಿಷಯಗಳ ನಡುವೆ ಓಲಾಡುವಂಥದ್ದು, ಅದಕ್ಕೆ ಕ್ಷಿಪ್ತ ಅಂತ ಕರೆದರು. ಮೂಢ ಅಂದ್ರೆ ನಿದ್ರೆಯಲ್ಲಿ ಇರುವಂತಹ ಸ್ಥಿತಿ, ಮೂಢ ಸ್ಥಿತಿ. ವಿಕ್ಷಿಪ್ತ ಅಂದ್ರೆ ಅದು ಸತ್ವ ಪ್ರಧಾನವಾಗಿದ್ದು ಇಲ್ಲಿ ಮನಸ್ಸು ಮತ್ತು ವಿಷಯ ಮತ್ತು ಧ್ಯಾನ ಮಧ್ಯೆ ಓಲಾಡ್ತಾ ಇರುತ್ತೆ. ಈಗೆಲ್ಲ ನಿಮ್ದು ವಿಕ್ಷಿಪ್ತ ಅವಸ್ಥೆಯಲ್ಲಿ ಇರ್ತೀರ. ಸತ್ವ ಪ್ರಧಾನವಾಗಿದ್ರೂ ಕೂಡ ಇಲ್ಲಿ ಮನಸ್ಸು ವಿಷಯಗಳ ಕಡೆಗೆ ಮತ್ತು ಧ್ಯಾನದ ಕಡೆಗೆ ಅಲ್ಲಿ ಆ ಕಡೆಗೆ ಓಲಾಡ್ತಾ ಇರುತ್ತೆ. ಇದಕ್ಕೆ ವಿಕ್ಷಿಪ್ತ ಅವಸ್ಥೆ. ಈಗ ಸದ್ಯ ನೀವೆಲ್ಲ ವಿಕ್ಷಿಪ್ತ ಅವಸ್ಥೆಯಲ್ಲಿ ಇರ್ತೀರ. ಏಕಾಗ್ರ ಅವಸ್ಥೆ ಅಂದ್ರೆ ಒಂದು ವಸ್ತುವಿನ ಮೇಲೆ ಏಕಾಗ್ರ ಮಾಡುವಂಥದ್ದು, ಮನಸ್ಸನ್ನ ನಿಲ್ಲಿಸುವಂಥದ್ದು, ಅದಕ್ಕೆ ಏಕಾಗ್ರ ಅವಸ್ಥೆ ಅಂದ್ರು. ಆಮೇಲೆ ನಿರೋಧ ಅಂದ್ರೆ ಈ ಮೇಲಿನ 4 ಅವಸ್ಥೆಗಳನ್ನ ಮೀರಿದ ಸ್ಥಿತಿ, ಅಂದ್ರೆ ಮನಸ್ಸು ಪೂರ್ಣವಾಗಿ ಹತೋಟಿಯಲ್ಲಿ ಇರುವಂಥದ್ದು. ಈ ಸ್ಥಿತಿಗೆ ಏರಿದಾಗ ಜೀವಿಗೆ ಸಮಾಧಿ ಪ್ರಾಪ್ತ ಆಗತ್ತೆ. ಅವನು ಸವಿಕಲ್ಪ ಮತ್ತು ನಿರ್ವಿಕಲ್ಪ ಸಮಾಧಿಗಳನ್ನ ಅನುಭವಿಸ್ತಾನೆ. ಇದನ್ನ ತಿಳ್ಕೋಬೇಕು. ನಾವು ಇಲ್ಲಿವರೆಗೆ ಹೇಳಿದೆ, ಮೊದಲು ಪೀಠಿಕೆ ಎಲ್ಲ ಹಾಕಿದೆ. ಸನಾತನ ಧರ್ಮದ ಎಲ್ಲ ಆಗಮಗಳು, ದರ್ಶನಗಳು, ಪುರಾಣಗಳು, ಉಪಪುರಾಣಗಳು, ಇತಿಹಾಸಗಳು, ವೇದಗಳು, ಉಪವೇದಗಳು, ವೇದಾಂಗಗಳು ಎಲ್ಲವನ್ನ ಹೇಳಿದೆ. ಇದೆಲ್ಲ ಏನ್ ಗೊತ್ತಾ? ಥಿಯರಿ. ಇದೆಲ್ಲ ಏನು? ಥಿಯರಿ. ಪ್ರಾಕ್ಟಿಕಲ್ ಆಗಿ ಇದು ಅನುಭವಕ್ಕೆ ಬರ್ಬೇಕಂದ್ರೆ ಪತಾಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗಕ್ಕೆ ಬರಬೇಕು. ಯೋಗ ದರ್ಶನದ 4ನೇ ದರ್ಶನ ಅದು, ಪತಾಂಜಲಿ ಯೋಗ ದರ್ಶನ. ಅಲ್ಲಿ ಏನ್ ಹೇಳ್ತಾನೆ? ಮೊದಲು ಫಸ್ಟಿಗೆ ಈ ಸಾಧನೆಗೆ ಬರಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟಿಗೆ ಏನ್ ಮಾಡ್ಬೇಕು? ನಾವು ಸಿಸ್ಟಮ್ ಕಲಿಬೇಕು. ಅನುಶಾಸನ, ಯಮ ನಿಯಮಗಳನ್ನ ಪಾಲನೆ, ಅನುಶಾಸನ. ಅದಕ್ಕೆ ಅನುಶಾಸನ ಅಂದಿದ್ದು. ಯಮದಲ್ಲಿ 5, ನಿಯಮದಲ್ಲಿ 5 ಬರ್ತವೆ. ಅವುಗಳನ್ನ ಪಾಲನೆ ಮಾಡುವುದು ಅನುಶಾಸನ. ಫಸ್ಟ್ ಕಲಿಬೇಕು. ಆನಂತರ ಚಿತ್ತ ವೃತ್ತಿ ನಿರೋಧ, ಚಿತ್ತದಲ್ಲಿರುವಂತಹ ವೃತ್ತಿಗಳನ್ನ ನಿಗ್ರಹಿಸುವಂಥದ್ದು, ಅದಕ್ಕೆ ವಿರೋಧಾವಸ್ಥೆ, ನಿರೋಧಾವಸ್ಥೆ ಅಂತ ಹೇಳಿದ್ದು. ಇವು ಎರಡನ್ನ ಪತಂಜಲಿ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಇದು ಎರಡನ್ನೇ ನೀವು ಮಾಡ್ಬೇಕಾಗಿರೋದು. ಆಮೇಲೆ ಅದನ್ನ ಮಾಡ್ತಾ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ ಇವುಗಳೆಲ್ಲ ನೀವು ಹಂತವಾಗಿ ಪರಿಶುದ್ಧಿ ಮಾಡ್ಕೋಬೇಕು, ಗೆಲ್ತ ಅಂತ ಬರ್ಬೇಕು. ಅಂದ್ರೆ ಅವಿದ್ಯೆ ಅಂದ್ರೆ ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ಅವು ಎರಡರ ಮಧ್ಯದಲ್ಲಿರುವಂತ ಕಗ್ಗಟ್ಟಂತ ಬಿಡಿಸ್ಬೇಕು. ಅಂದ್ರೆ ನಾವು ಇನ್ನೊಂದು ಇದರಲ್ಲಿ ಹೇಳಿದ್ವಿ, ಪ್ರಕೃತಿ ಮತ್ತು ಪುರುಷ. ಅದನ್ನ ತಿಳ್ಕೋಬೇಕು. ಯಾರು ಪ್ರಕೃತಿ, ಯಾರು ಪುರುಷ? ಜಗತ್ತು 25 ತತ್ವಗಳಿಂದ ನಿರ್ಮಿತ ಆಗಿದೆ ಅಂತಂದು ಹೇಳಿತು ದರ್ಶನ, ಸಾಂಖ್ಯ ದರ್ಶನ. ಯಾವ 25 ತತ್ವಗಳು? ಅದನ್ನ ನಾವು ತಿಳ್ಕೋಬೇಕು. 25 ತತ್ವಗಳು ಯಾವುವು, ಮತ್ತೆ ಆತ್ಮ ಯಾರು? ಇವುಗಳಿಂದ ಬೇರೆ ಆಗಿದ್ದಾನೆ ಆತ್ಮ. ಇದನ್ನ ನಾವು ತಿಳ್ಕೋಬೇಕು. ಇವತ್ತು ನಾವು ನೇರವಾಗಿ ಮೀಮಾಂಸ ದರ್ಶನಕ್ಕೆ ಬರ್ತೀವಿ. ಇದನ್ನ ಪೂರ್ವ ಮೀಮಾಂಸಾ ಅಂತ ಕರೀತಾರೆ. ಈ ಮೀಮಾಂಸ ದರ್ಶನ ಬರೆದವರು ಜೈಮಿನಿ ಮಹರ್ಷಿಗಳು. ವೇದದ ಕರ್ಮಕಾಂಡ ಅಗತ್ಯವೇ ಇಲ್ಲ ಎಂದು
ಕೊನೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ವೇದಗಳ ನೆರವು ಅವಶ್ಯವಿಲ್ಲವೆಂದು ಆಸ್ತಿಕರಲ್ಲಿ ಒಂದು ರೀತಿಯ ನಾಸ್ತಿಕ ಭಾವನೆ ಉತ್ಪತ್ತಿಯಾಗುವ ಕಾಲವೂ ಒಂದು ಬಂದಿತ್ತು. ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ಲಾಸ್ಟ್ಗೆ ಈ ಕರ್ಮಗಳ ಕಡೆಗೆ ಪ್ರಾಧಾನ್ಯತೆ ಕೊಡೋದಿಲ್ಲ. ನೇರವಾಗಿ ಎಲ್ಲಿ ಹೋಗ್ಬಿಡ್ತಾರೆ, ವೇದಾಂತದ ಕಡೆಗೆ ಹೋಗ್ಬಿಡ್ತಾರೆ. ಅಂದ್ರೆ ಉಪನಿಷತ್ಗಳು ಭಗವದ್ಗೀತೆಗಳು ನೇರವಾಗಿ ಹಿಡ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಕರ್ಮಕಾಂಡಗಳಿಗೆ ಬೆಲೆನೇ ಕೊಡೋದಿಲ್ಲ ಅಂತ ಒಂದು ಕಾಲ ಬಂದಿತ್ತು. ಆ ಸಂದರ್ಭದಲ್ಲಿ ವೇದದ ಕರ್ಮಕಾಂಡದ ರಕ್ಷಣೆಗೆ ಹುಟ್ಟಿಕೊಂಡಿತ್ತು ಎಂಬಂತೆ ಈ ದರ್ಶನ. ಆ ಸಂದರ್ಭದಲ್ಲಿ ವೇದಗಳ ರಕ್ಷಣೆಗೋಸ್ಕರ ಈ ಒಂದು ದರ್ಶನ ಹುಟ್ಕೊಂಡಿತು. ಬ್ರಹ್ಮದ ಹಾಗೂ ಧರ್ಮದ ಕುರಿತಾಗಿ, ಬ್ರಹ್ಮ ಮತ್ತು ಧರ್ಮದ ಕುರಿತಾಗಿ ವೇದವನ್ನ ಪ್ರಮಾಣವಾಗಿ ಆಧಾರವಾಗಿರಿಸಿ ಯಥಾರ್ಥ ಜ್ಞಾನವನ್ನ ಬೋಧಿಸಲು ಅವಿಭವಿಸಿದ ದರ್ಶನವೇ, ಆವಿರ್ಭಾವ ಇರುವಂತ ದರ್ಶನವೇ ಇದು ಮೀಮಾಂಸಾ ದರ್ಶನ ಅಂತ ಕರೆಯಲಾಗಿದೆ. ಈಗ ಮೀಮಾಂಸಾ ಎಂದ್ರೆ ಪ್ರಮಾಣ ಪುರಸ್ಕರವಾಗಿ ವಿಚಾರ ಮಾಡುವಂಥದ್ದು, ಅಂದ್ರೆ ಪ್ರಮಾಣ ಪೂರ್ವಕವಾಗಿ ವಿಚಾರ ಮಾಡುವುದು ಎಂದು ತಾತ್ಪರ್ಯ. ವೇದಾರ್ಥದ ವಿಚಾರ ಶಾಸ್ತ್ರವೆಂದು ಅರ್ಥವಾಗುತ್ತದೆ ಎಂದು ಇನ್ನೊಂದು ಮತವೂ ಇದೆ. ವೇದವು ಅಪೌರುಷವಾದದ್ದು, ಅಂದ್ರೆ ಈ ವೇದವನ್ನ ಒಬ್ಬ ವ್ಯಕ್ತಿಗಳು ಬರೆದಿಲ್ಲ, ಇದು ಅಪೌರುಷವಾದದ್ದು. ಪುರುಷನ ತಿಳುವಳಿಕೆ ದೋಷದಿಂದ ಮಿಶ್ರಿತವಾಗಿದ್ದು ಅಪೌರುಷವಾದ ವೇದವು ದೋಷರಹಿತವಾದದ್ದು. ಹಾಗಾಗಿ ಧರ್ಮ ಅಧರ್ಮಗಳ ನಿರ್ಣಯವಾದ ಅಧಿಕಾರಿಯು ವೇದವಾಗಿದ್ದು ಅದು ಸ್ವಯಂ ಪ್ರಮಾಣವಾಗಿರುತ್ತೆ. ವೇದ ಸ್ವಯಂ ಪ್ರಮಾಣವಾಗಿರುತ್ತೆ. ವೇದೋಕ್ತ ವೈದಿಕ ಕ್ರಿಯಾನುಸಾರಣದಿಂದ ಮಾತ್ರ ಮುಕ್ತಿ ಲಾಭ ಎಂದು ಮೀಮಾಂಸಕರು ಹೇಳ್ತಾರೆ. ಅಂದ್ರೆ ವೇದೋಕ್ತವಾಗಿರುವಂತಹ ಕ್ರಿಯೆಗಳನ್ನ ಕರ್ಮಗಳ ಮಾಡುವುದರಿಂದ ನಿಮಗೆ ಮುಕ್ತಿ ಇದೆ ಅಂತಂದು ಈ ಮೀಮಾಂಸೆ ಹೇಳುತ್ತೆ. ಈ ಮೀಮಾಂಸಕರು ಏನ್ ಹೇಳ್ತಾರೆ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಶಬ್ದ ಈ ಪ್ರಮಾಣಗಳ ಜೊತೆಗೆ ಉಪಮಾನವನ್ನು ಕೂಡ ಸ್ವೀಕರಿಸುವಂಥದ್ದು ಮಾತ್ರವಲ್ಲದೆ ಹೊಸದಾಗಿ ಅರ್ಥಪತ್ತಿ ಮತ್ತು ಅನುಪಲಬ್ಧಿ ಎಂಬ ಪ್ರಮಾಣಗಳನ್ನು ಕೂಡ ಇವರು ಸೇರಿಸಿದ್ದಾರೆ. ಇದರಲ್ಲಿ ವೇದವೇ ಸರ್ವದಿಂದಲೂ, ವೇದವೇ ಸರ್ವ ವಿಧದಿಂದಲೂ ಸರಿಯಾದ ಆಧಾರವಾಗಿದೆ. ವೇದವೇ ಸರ್ವಸ್ವ, ಅದರ ಸರಿಯಾದ ಜ್ಞಾನವೇ ಧರ್ಮದ ತಿಳುವಳಿಕೆ ಉಂಟಾಗುತ್ತೆ. ಧರ್ಮ ಎಂದರೆ ಮಾನವನು ಸಹ ಮತ್ತು ಪರಲೋಕಗಳ ದೃಷ್ಟಿಯಿಂದ ಸುಖ ಶಾಂತಿಗಳಿಗಾಗಿ ಮೋಕ್ಷ ಸಿದ್ಧಿಗಾಗಿ ಮಾಡಬೇಕಾದಂತ ಕೆಲಸಗಳು. ಧರ್ಮದ ಅನುಷ್ಠಾನದಿಂದ ಸುಖ ಸಿದ್ಧಿ ಆಗುತ್ತದೆ ಎಂದು ಮೀಮಾಂಸಾ ದರ್ಶನದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮೀಮಾಂಸಾ ದರ್ಶನದಲ್ಲಿ ವೇದೋಕ್ತ ಕರ್ಮಗಳ ಅನುಷ್ಠಾನ ಧರ್ಮ ಎಂದು ಹೇಳಲಾಗಿದೆ. ಈಗ ವೇದೋಕ್ತ ಕರ್ಮಗಳನ್ನ ಪ್ರತಿಯೊಬ್ಬರು ಮಾಡಬೇಕು. ಅವುಗಳಲ್ಲಿ 4 ವಿಧಗಳಿದ್ದಾವೆ. ಯಾವುವು ಅಂದ್ರೆ ನಿತ್ಯ ಕರ್ಮ. ಈಗ ನಿತ್ಯ ಕರ್ಮ ಅಂದ್ರೆ ನಿತ್ಯ ಸಂಧ್ಯಾ ವಂದನೆ ಮಾಡುವಂಥದ್ದು, ಅಗ್ನಿಹೋತ್ರಗಳನ್ನ ಮಾಡುವಂಥದ್ದು, ಜಪ ಧ್ಯಾನಗಳ ಮಾಡುವಂಥದ್ದು, ಪೂಜೆಗಳನ್ನ ಮಾಡುವಂಥದ್ದು, ಇವೆಲ್ಲ ನಿತ್ಯ ಕರ್ಮದಲ್ಲಿ ಬರ್ತವೆ. ಎರಡನೇದು ನೈಮಿತ್ಯ ಕರ್ಮ. ನೈಮಿತ್ಯ ಕರ್ಮ ಅಂದ್ರೆ ನಿರ್ದಿಷ್ಟ ಕಾಲದಲ್ಲಿ ಕೆಲವೊಂದು ನಿಯಮ, ಇವು ವ್ರತವನ್ನ ಪಾಲನೆ ಮಾಡುವಂಥದ್ದು. ಅಂದ್ರೆ ಈ ಗ್ರಹಣ ಕಾಲದಲ್ಲಿ ಕೆಲವು ಆಚರಣೆಗಳನ್ನು ಮಾಡ್ತೀವಿ. ಆಮೇಲೆ ಸಂಕ್ರಾಂತಿ ಬಂದಾಗ ನದಿ ಸ್ನಾನಗಳಿಗೆಲ್ಲ ಹೋಗ್ತೀವಿ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಕೆಲವೊಂದು ಕರ್ಮಗಳನ್ನ ಮಾಡ್ತೀವಿ. ಅವುಗಳನ್ನ ನೈಮಿತ್ಯ ಕರ್ಮ ಅಂತಂದು ಹೇಳಲಾಗಿದೆ. ಮೂರನೇದು ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂದ್ರೆ ವಿಶೇಷವಾದ ಫಲವನ್ನ ಬಯಸಿ ಮಾಡುವಂತ ಪೂಜೆ, ವ್ರತ ಇತ್ಯಾದಿ ಕರ್ಮಗಳು. ಅಂದ್ರೆ ಅನುಷ್ಠಾನಗಳು ಮಾಡ್ತಾರೆ. ಯಾವುದೋ ಒಂದು ಉದ್ದೇಶ, ಮಕ್ಕಳಾಗ್ಲಿ ಅಂತಂದು ಹರಕೆ ಹೊತ್ಕೊಳ್ಳುವಂಥದ್ದು, ಏನೋ ಸಮಸ್ಯೆ ಬಂದಿತ್ತು ಅಂದ್ರೆ ಅದಕ್ಕೋಸ್ಕರ ಹರಕೆ ಹೊತ್ಕೊಳ್ಳುವಂಥದ್ದು, ವ್ರತಗಳನ್ನು ಮಾಡುವಂಥದ್ದು, ಪೂಜೆಗಳು ಮಾಡುವಂಥದ್ದು, ವ್ರತ ನಿಯಮಗಳನ್ನು ಇವೆಲ್ಲ ಕಾಮ್ಯ ಕರ್ಮಗಳಲ್ಲಿ ಬರ್ತವೆ. ಅಪ್ಪ ನಮ್ಗೆ ಹಿಂಗಾಗ್ಬೇಕು ಅಂತಂದು ಹೇಳಿ ಆಮೇಲೆ
ನಮ್ಗೆ ಹಿಂಗ ಆದ್ರೆ ನಾವು ಹಿಂಗ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಹಿಂಗ್ ಮಾಡ್ತೀವಿ ಅಂತಂದು ಹೇಳುವಂಥದ್ದು. ಕೆಲವು ಕಾಮ್ಯ ಕರ್ಮಗಳು ಬರ್ತವೆ ಅದರಲ್ಲಿ. ಹಾಗೆ ನಿಷಿದ್ಧ ಕರ್ಮ ಅಂತ ಬರುತ್ತೆ 4ನೇದು. ನಿಷಿದ್ಧ ಕರ್ಮ ಅಂದ್ರೆ ನಿಷೇಧಿಸಲ್ಪಟ್ಟಂತ ಎಂದರೆ ಮಾಡಬಾರ್ದು, ಶಾಸ್ತ್ರದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದೆಯಲ್ಲ ಆ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು. ಇದನ್ನ ಮೀಮಾಂಸಾ ದರ್ಶನದಲ್ಲಿ ಹೇಳುವಂಥದ್ದು 4: ನಿತ್ಯ ಕರ್ಮ, ನಿಮಿತ್ತ ಕರ್ಮ, ಆಮೇಲೆ ಕಾಮ್ಯ ಕರ್ಮ, ಆಮೇಲೆ ನಿಷಿದ್ಧ ಕರ್ಮ. ಇವು 4 ಅನುಸರಿಸಬೇಕು ಸಾಧಕನಾದವನು. ವೇದೋಕ್ತ ಕರ್ಮಗಳ ತಕ್ಕ ಫಲವನ್ನ ಕೊಡುವ ದೇವರೊಬ್ಬನಿದ್ದಾನೆ ಎಂದು ಮೀಮಾಂಸಕ ಒಪ್ಪೋದಿಲ್ಲ. ದೇವರು ಒಬ್ಬನಿದ್ದಾನೆ ಅಂತ ಒಪ್ಪೋದಿಲ್ಲ. ಎಲ್ಲವೂ ಅಪೂರ್ವ ಎಂಬುದಾಗಿ ಆಗುತ್ತದೆ. ಅಪೂರ್ವ ಎಂದರೆ ಕರ್ಮ ಮತ್ತು ಅದರ ಫಲಕ್ಕಿರುವ ಅಗತ್ಯವಾದ ಸಂಬಂಧವಾಗಿರುತ್ತದೆ. ನೀನು ಎಂತ ಕರ್ಮವನ್ನ ಪಡಿತೀಯೋ ಅಂತ ಫಲವನ್ನ ನೀನು ಪಡಿತೀಯ. ನಿನ್ನ ಕರ್ಮದ ಆಧಾರದ ಮೇಲೆ ನಿನ್ನ ಫಲ ಬರುತ್ತೆ. ಅದು ವ್ಯಕ್ತವಾದ ಒಂದು ಶಕ್ತಿಯಾಗಿದ್ದು ಕರ್ಮದಿಂದಾಗಿ ಕರ್ತೃವಿನ ಆತ್ಮದಲ್ಲಿ ಸೃಷ್ಟಿಗೊಳ್ಳಲ್ಪಡುವಂಥದ್ದಾಗಿ ಕರ್ಮದ ಫಲ ಸಾಕ್ಷಾತ್ಕಾರಕ್ಕೆ ಎಂದರೆ ಮೋಕ್ಷಕ್ಕೆ ನೆರವಾಗುತ್ತದೆ. ನೀನು ಎಂತೆಂಥ ಕರ್ಮಗಳನ್ನ ಮಾಡ್ತೀವೋ ಅಂತ ಫಲವನ್ನ ಪಡಿತೀಯ. ಆದ್ರೆ ಒಂದು ಶಕ್ತಿ ಇದೆ, ಅವ್ಯಕ್ತವಾದ ಒಂದು ಶಕ್ತಿ ಇದೆ, ಅದು ಎಲ್ಲ ನಡೆಸುತ್ತೆ ಅಂತಂದು ಇದು ಮೀಮಾಂಸಾ, ಪೂರ್ವ ಮೀಮಾಂಸಾ ಒಪ್ಪುವಂಥದ್ದು. ನಿಷಿದ್ಧ ಕರ್ಮವನ್ನ ಮಾಡುತ್ತಾ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸುವುದರಿಂದ ಮನುಷ್ಯನು ಕರ್ಮ ಬಂಧನಕ್ಕೆ ಸಿಲುಕಲು ಕಾರಣ ಎಂದು ಮೀಮಾಂಸಕರ ಅಭಿಪ್ರಾಯ. ನಿಷಿದ್ಧ ಕರ್ಮವನ್ನ ಮಾಡಿದ್ರೆ ಅವನು ನಿಷಿದ್ಧ ಕರ್ಮ ಮಾಡಿದ್ರೆ ಮತ್ತೆ ಸತ್ತು ಹುಟ್ಟಿ ಬರಬೇಕಾಗುತ್ತೆ. ಹಾಗೆ ಜೀವರು ಅಸಂಖ್ಯ ಜಗತ್ತು ಕರ್ಮದಿಂದ ಹತೋಟಿಯಲ್ಲಿ ಇಡಲ್ಪಟ್ಟಿರುತ್ತಾರೆ ಎಂದು ಹೇಳುತ್ತಾರೆ. ಪೂರ್ವ ಜನ್ಮದ ಕರ್ಮದ ಫಲ ಅನುಭವಿಸುವ ಭಾಗ್ಯವುಳ್ಳ ಆತ್ಮರು ಅವುಗಳನ್ನು ಅನುಭವಿಸಲು ಸಾಧನವಾದ ಇಂದ್ರಿಯಗಳೆಂಬ ಭೋಗ ಸಾಧನೆಗಳು ಮತ್ತು ಸುಖ ದುಃಖಗಳಿಗೆ ಅನುಭವಕ್ಕೆ ಸಾಧನ ವಿಷಯವಾದ ಭೋಗ್ಯ ವಸ್ತುಗಳು ಈ ಜಗತ್ತಿನಲ್ಲಿ ಇದೆ ಎಂದು ಮೀಮಾಂಸಕರು ಹೇಳುತ್ತಾರೆ. ಕಾಲವು ಸರಿದಂತೆ ಮೀಮಾಂಸಾ ಶಾಸ್ತ್ರಕಾರರು ಹೇಳಿದ ವಿಚಾರಗಳ ಬಗ್ಗೆ ಸಂಶಯ ಅಪೂರ್ಣತೆಗಳು ಕಂಡುಬಂದು 2 ವಿಭಾಗಗಳು ಪಂಥಗಳು ಹುಟ್ಟಿಕೊಂಡು ಆಮೇಲೆ ಅದು ಕುಮಾರಿಲಾ ಭಟ್ಟ ಪ್ರಣೀತ ಅಂತಂದು ಭಟ್ಟ ಮತ, ಆಮೇಲೆ ಪ್ರಭಾಕರ ಭಟ್ಟ ಅಂತಂದು 2 ಮತ್ತೆ ಅದರಲ್ಲಿ 2 ಮತಗಳು ಹುಟ್ಟಿಕೊಂಡು. ಕುಮಾರಿ ಭಟ್ಟ ಮತದಂತೆ ವೇದವು ಶ್ರೇಷ್ಠವಾದ ಪ್ರಮಾಣವಾಗಿದೆ. ವೇದದಲ್ಲಿ ಹೇಳಿರುವ ಯಜ್ಞ ಯಾಗಾದಿ ನೈಮಿತ್ಯ ಕರ್ಮಗಳಲ್ಲಿ ಮಾನವನಿಗಿರುವ ಸುಖ ಸಿದ್ಧಿ ಮತ್ತು ದುಃಖ ತಪ್ಪಿಸುವಿಕೆ ಬಯಕೆ ನೆರವೇರಿಸಲು ಇರುವುಗಳಾಗಿವೆ. ಇಂತಹ ಕರ್ಮಗಳನ್ನ ಮಾಡಿದರೆ ಅದರಿಂದ ಮನುಷ್ಯನಿಗೆ ಸಾಧನೆಯ ಗುರಿ ತಲುಪಲು ಸಾಧ್ಯ ಅಂತ ವೇದ ಹೇಳುತ್ತೆ. ಹಾಗಾಗಿ ಮಾನವನು ವೈದಿಕ ಕರ್ಮವನ್ನ ಅನುಷ್ಠಾನ ಮಾಡುತ್ತಾ ಇಷ್ಟ ಸಾಧನ ಜ್ಞಾನವನ್ನ ಅವನನ್ನು ಪ್ರೇರೇಪಿಸುತ್ತದೆ ಎಂದು ಹೇಳುತ್ತಾರೆ. ವೇದವೇ ಧರ್ಮವೆಂದು ಎಂಬುದನ್ನ ನಿರ್ಧರಿಸುವ ಸಾಮರ್ಥ್ಯ ಹೊಂದಿರುವುದಾಗಿದೆ. ಧರ್ಮವು ಸುಖಕ್ಕೆ ಸಾಧನವಾಗಿದೆ. ಮೋಕ್ಷ ಎಂದರೆ ಎಲ್ಲ ದುಃಖ ನೋವುಗಳಿಂದ ವಿಮುಕ್ತವಾಗಿರುವ ಆನಂದದ ಸ್ಥಿತಿ. ಆ ಮೋಕ್ಷವನ್ನು ಕರ್ಮ ಮತ್ತು ಜ್ಞಾನದ ಮೂಲಕ ಪಡೆಯಬಹುದಾಗಿದೆ. ದೇವರನ್ನ ಮೀಮಾಂಸಕಾರರು ಒಪ್ಪುವುದಿಲ್ಲವಾದರೂ ಕುಮಾರಿಯ ಭಟ್ಟರು ಒಪ್ಪಿದ್ದು ತನ್ನ ಶ್ಲೋಕಾರ್ಥಿಕ ಗ್ರಂಥದಲ್ಲಿ ಶಿವನನ್ನು ಶ್ರೇಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿರುವುದು ಕಂಡು ಬರುತ್ತದೆ. ಹಾಗಾಗಿ ಅವನನ್ನ ಶೇಷೇಶ್ವರ ಮೀಮಾಂಸಕಾರನೆಂದು ಕರೆಯಲಾಗಿದೆ. ಪ್ರಭಾಕರ ಮತದಂತೆ ವೇದವು ಮಾನವನ ಮೇಲೆ ಪ್ರಭುತ್ವ ಮಾಡುವ ರೀತಿಯಲ್ಲಿ ಕರ್ಮದ ಬಗ್ಗೆ ವಿಧಿವಿಧಾನಗಳನ್ನು ಹೊಂದಿದೆ. ಮಾನವನು ವೇದೋಕ್ತ ಕರ್ಮಗಳ ಅನುಷ್ಠಾನ ಮಾಡುವುದೇ ತನ್ನಲ್ಲಿರುವ ಕರ್ತವ್ಯ ಜ್ಞಾನ ಮತ್ತು ವೇದಗಳ ಬಗ್ಗೆ ಗೌರವ ಹಾಗೂ ವೇದ ಪ್ರಮಾಣ ಮೇಲ್ಮೆಯ ಕುರಿತಾದ ನಂಬಿಕೆಯೇ ಆಗಿದೆ. ಧರ್ಮವೇ ಪುರುಷಾರ್ಥ ಮೋಕ್ಷ ಎಂದು ಎಲ್ಲ ಸುಖ ಮತ್ತು ದುಃಖ ಇಲ್ಲದಂತಾಗಿ ಆತ್ಮದ ಸಹಜ ಸ್ಥಿತಿಯಾಗಿರುತ್ತದೆ. ಈ 2 ಪಂಥದವರು ವೇದವನ್ನ ಶ್ರೇಷ್ಠ ಪ್ರಮಾಣವೆಂದು ಅಂಗೀಕರಿಸುತ್ತಾರೆ. ಇವರಲ್ಲಿ ಕುಮಾರಿ ಭಟ್ಟರು ಪಂಥವು ಹೆಚ್ಚು ಪ್ರಸಿದ್ಧವಾಗಿರುತ್ತದೆ. ಹೀಗೆ ಮೀಮಾಂಸಾ ದರ್ಶನವು ವೇದದ ಶಬ್ದಾರ್ಥ, ವೈದಿಕ ಕರ್ಮಗಳ ವಿಧಿವಿಧಾನ, ಅಗತ್ಯಗಳ ಬಗ್ಗೆ ಬರೇ ಶಾಬ್ದಿಕ ಅಲ್ಲದೆ ಆಧ್ಯಾತ್ಮಿಕವಾದ ದೃಷ್ಟಿಯಿಂದಲೂ ವಿಶ್ಲೇಷಣೆ ನಡೆಸಿ ಇದರಿಂದಾದ ವೇದದ ಅರ್ಥಗ್ರಹಣಕ್ಕೆ
ಜೀವನದಲ್ಲಿ ಅದರ ಸ್ಥಾನ ಮೌಲ್ಯಗಳ ಬಗ್ಗೆ ತೀರ್ಮಾನಕ್ಕೆ ಬರಲು ವಿಚಾರವಾದಿಗಳಿಗೆ ತುಂಬಾ ಸಹಜವಾಗಿದೆ. ಭಾಷೆಯ ಬೆಳವಣಿಗೆ, ಅರ್ಥ ಹಾಗೂ ಸೌಂದರ್ಯ ವೃದ್ಧಿಗೆ ವ್ಯಾಕರಣ ಶಾಸ್ತ್ರ ಹೀಗೆ ಅಗತ್ಯವೋ ಹಾಗೆ ವೇದವು ಅರ್ಥಗ್ರಹಣಕ್ಕೆ ನಿಶ್ಚಿತವಾದ ಆಧ್ಯಾತ್ಮಿಕ ತತ್ವದ ತಾತ್ಪರ್ಯ. ಪ್ರಕಾಶಕ್ಕೆ ಮೀಮಾಂಸಾ ಶಾಸ್ತ್ರವು ಬಹಳ ಮಟ್ಟಿಗೆ ಹಿಂದೂ ದರ್ಶನಕಾರರಿಗೆಲ್ಲ ಸಹಕಾರಿಯಾಗಿದ್ದು ನಿತ್ಯ ನೂತನವೂ ನಿತ್ಯ ಉಪಯೋಗವೂ ಎಂಬುವಂತಾಗಿದೆ. ವೇದಗಳ ಪ್ರಮಾಣವನ್ನ ಸ್ಥಾಪಿಸಿ ಹಿರಿಮೆಯನ್ನ ಎತ್ತಿ ಹಿಡಿದ ಮೀಮಾಂಸಾ ಶಾಸ್ತ್ರವು ಹಿಂದೂ ಧರ್ಮದ ಏಳಿಗೆಗೆ ಮತ್ತು ಭದ್ರತೆಗೆ ಸುಭದ್ರ ಬುನಾದಿಯಾಗಿರುತ್ತದೆ ಎಂಬುದನ್ನ ಸ್ಮರಣೀಯವಾಗಿ ಅಂಶವಾಗಿದೆ. ಹೀಗೆ ವೇದೋಕ್ತ ಕರ್ಮಗಳನ್ನ ಮಾಡುವುದರ ಮೂಲಕ ಮೋಕ್ಷವನ್ನ ಪಡೆಯಬೇಕು. ವೇದವೇ ಸರ್ವಸ್ವ ಸರ್ವಾಧಾರ ಎಂದು ಹೇಳಿದ ಮೀಮಾಂಸಾ ದರ್ಶನದಲ್ಲಿ ದೇವರು, ಆತ್ಮದ ಉತ್ಕ್ರಾಂತಿ ಇತ್ಯಾದಿ ವಿಷಯಗಳಿಗೆ ಸರಿಯಾದ ಉತ್ತರ ಇರೋದಿಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ಆತ್ಮ, ಜನ್ಮ ಮತ್ತು ಮೃತ್ಯು ಇವುಗಳ ಸರಿಯಾದ ನೆಲೆ ಏನು ಎಂಬ ಪ್ರಶ್ನೆಗೆ ಮೀಮಾಂಸಕರು ನೀಡಿದ ವಿವರಣೆ ಸಮರ್ಪಕವಲ್ಲ ಎಂದು ಅನಂತರ ಮೀಮಾಂಸಕರು ಕಂಡುಕೊಂಡ್ರು. ಆದರೆ ಉತ್ತರ ಮೀಮಾಂಸಕಾರರು ಅವರು ಸರಿಯಾದ ದರ್ಶನವನ್ನು ನಿರೂಪಿಸಿದರು. ಅದೇ ಉತ್ತರ ಮೀಮಾಂಸಾ ಅಥವಾ ವೇದಾಂತ ದರ್ಶನ ಅಂತ ಕರೆಯಲ್ಪಟ್ಟಿದೆ. ಇದನ್ನ ಮಹರ್ಷಿ ಜೈಮಿನಿ ಮಹರ್ಷಿ ಇದನ್ನ ರಚನೆ ಮಾಡಿದ್ರು. ಮೀಮಾಂಸಾ ಸೂತ್ರಗಳು ಈ ದರ್ಶನ ಆಧಾರ ಗ್ರಂಥವಾಗಿದೆ. ಮೀಮಾಂಸಾ ಸೂತ್ರಗಳಿಗೆ ಶಬರ ಸ್ವಾಮಿಗಳ ಅಭ್ಯಾಸವೂ ಇದ್ದು ಅದು ತುಂಬಾ ಪ್ರಸಿದ್ಧವಾದ ಗ್ರಂಥವಾಗಿರುತ್ತದೆ. ಕುಮಾರಿಲ ಭಟ್ಟರ ಪಂಥಕ್ಕೆ ಅವರು ರಚಿಸಿರುವ ಶ್ಲೋಕ ವಾರ್ತಿಕ, ತಂತ್ರವಾರ್ತಿಕ, ಟುಷ್ಟಾಕ ಎಂಬ ವ್ಯಾಖ್ಯಾನಗಳು ಆಧಾರವಾಗಿವೆ. ಪ್ರಭಾಕರ ಪಂಥಕ್ಕೆ ಪ್ರಭಾಕರ ಬೃಹತಿ ಭಾಷೆ ಎಂಬ ಗ್ರಂಥ ಮತ್ತು ಶಾಲಿಕಂಠರ ಪ್ರಕರಣ ಪಂಚಕ ಗ್ರಂಥ ಆಧಾರವಾಗಿದೆ. ನೀವು ಮೀಮಾಂಸಾ ಸೂತ್ರಗಳು ಜೈಮಿನಿದು ಅಂತಂದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಂಸ್ಕೃತದಲ್ಲಿ ಈ ಗ್ರಂಥ ಸಿಗುತ್ತೆ. ನೀವು ನೀವು ಬೇಕಾದ್ರೆ PDF ನ ಅಪ್ಲೋಡ್ ಮಾಡ್ಕೋಬಹುದು. ಬಟ್ ಈ ಮೀಮಾಂಸಗಳೇನದವಲ್ಲ ನಿಮ್ಗೆ ಈ ಗ್ರಂಥಗಳ ಕನ್ನಡದಲ್ಲಿ ಸಿಗೋದಿಲ್ಲ. ಇವು ಕನ್ನಡದಲ್ಲಿ ಸಿಗೋದಿಲ್ಲ, ಇವೆಲ್ಲ ಸಂಸ್ಕೃತದಲ್ಲೇ ಇದ್ದಾವೆ. ನೀವು ಸಂಸ್ಕೃತವನ್ನ ಕಲ್ತಿದ್ರೆ ಈ ಮೀಮಾಂಸಗಳನ್ನ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇವತ್ತು ನಾನು ನಮ್ಮ ಸನಾತನ ಧರ್ಮದ ಆಧಾರ ಗ್ರಂಥಗಳನ್ನ ಎಲ್ಲ ವಿಶ್ಲೇಷಣೆ ಮಾಡಿದ್ದೇನೆ. ರವಿಕುಮಾರ್ ಅವರೇ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಮಾಡಿ ನಾನು ರೆಕಾರ್ಡಿಗೆ ಇಟ್ಟಿದ್ದೇನೆ. ನೋಡುವ ಏನಾಗುತ್ತೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನು ಪ್ರಶ್ನೆ ಇಲ್ವಾ? ಸರಿ, ಇವತ್ತಿನ ಕ್ಲಾಸ್ ಮುಗಿಸ್ತೀವಿ. ಮುಂದಿನ ವಾರ ಮತ್ತೆ ಪೂರ್ವ ಮೀಮಾಂಸಾ ಆಯ್ತು. ಮುಂದಿನ ವಾರ ಉತ್ತರ ಮೀಮಾಂಸಾ ವೇದಾಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವೇದಾಂತ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಅದು ವೇದಾಂತ. ಆ ಕ್ಲಾಸ್ ಅನ್ನ ಮುಂದಿನ ವಾರ ಮಾಡುವ. ಇಲ್ಲಿವರೆಗೆ ಭಾಗಿಸಿದ ನಿಮ್ಮೆಲ್ಲರಿಗೂ, ಇಲ್ಲಿವರೆಗೆ ಗೂಗಲ್ ಮೀಟ್ ಅಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮಸ್ಕಾರ. ವಂದನೆಗಳು.